ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಇವಾಗ ರಕ್ಷಿತಾನ ಆಲ್ಮೋಸ್ಟ್ ಎಲ್ಲರೂ ಇರಿಟೇಷನ್ ಮಾಡ್ತಿದ್ದಾಳೆ. ಅಂದರೆ ಗಿಲ್ಲಿನ ಸುಮ್ಮನೆ ನಾಮಿನೇಟ್ ಮಾಡ್ತಿದ್ದಾಳೆ ಅಂತ. ರಕ್ಷಿತಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೋ ಅವರೆಲ್ಲರೂ ಇವತ್ತು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಗಿಲ್ಲಿಗೆ ನಾಮಿನೇಟ್ ಮಾಡೋದು ರಕ್ಷಿತಾ ತಪ್ಪು ಅಂತ ಹೇಳ್ತಿದ್ದಾರೆ. ಈವನ್ ಮಂಗಳೂರವರು ಸಹ. ಮ್ಯಾಮ್, ರಕ್ಷಿತಾನೂ ತುಂಬ ಒಳ್ಳೆ ಹುಡುಗಿ, ಚಿಕ್ಕ ಹುಡುಗಿ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಈಗ ನೀವುಗಳೇ ನಾನು ಆಚೆ ಬಂದಾಗ ರಕ್ಷಿತಾನೇ ಪೀಕಲ್ಲಿದ್ದಾರೆ ಅಂದರೆ ಈಗ ನೀವೇ ಹಿಂಗೆ ಅಂತ ಇದ್ದೀರ, ಏನು ಹೇಳ್ಬೇಕು? ನಾನು ನೀವೇ ಹೇಳಬೇಕು. ನಾನು ಅವಾಗಲೂ ಅದನ್ನೇ ಹೇಳಿದ್ದು. ಮ್ಯಾಮ್, ಅವರೆಲ್ಲ ನನ್ನ ಸ್ನೇಹಿತರು, ಯಾರಿಗೆದ್ರು ಇಷ್ಟ ಅಂತ. ರಕ್ಷಿತಾ ಗೆದ್ದರೆ ಗೆಲ್ಲಿ ಅಂದೆ, ಗಿಲ್ಲಿ ಗೆದ್ದರೆ ಗೆಲ್ಲಿ. ಅವನು ಒಬ್ಬ ಹುಡುಗ, ಅವನು ಆ ಡಿಪಾರ್ಟ್ಮೆಂಟ್, ನಾನು ಆ ಡಿಪಾರ್ಟ್ಮೆಂಟ್ ಹುಡುಗ. ಗಿಲ್ಲಿ ಗೆದ್ರು ಖುಷಿ, ರಕ್ಷಿತಾ ಗೆದ್ರು ಖುಷಿ, ಅಶ್ವಿನಿ ಅವ್ರಿಗೆ ಗೆದ್ರು ಖುಷಿ, ಎಲ್ಲ ನನ್ನ ಸ್ನೇಹಿತರಲ್ವ ಮ್ಯಾಮ್. ಗೆಲ್ಲಿ ಹೀಗೆ ಆಡ್ಕೊಂಡು ಹೋದ್ರೆ ಅಂದರೆ ಇನ್ನೊಬ್ಬರು ವ್ಯಂಗ್ಯ ಮಾಡೋದು, ಹಾಸ್ಯ ಮಾಡೋದು, ತೇಜೋವಧೆ ಮಾಡೋದು ಮಾಡ್ಕೊಂಡು ಹೋದ್ರೆ ಗಿಲ್ಲಿಗೆ ಎಲ್ಲೋ ಒಂದಷ್ಟು ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ಗಿಲ್ಲಿ ಈಗ ನೋಡ್ತಿದ್ರೆ ಈಗ ಅವರೇ ವಿನ್ನರ್ ಅಂತ ಎಲ್ಲ ಘೋಷಣೆ ಆಗೋಗ್ಬಿಟ್ಟಿದೆ. ಈ ಕ್ರೇಜು ಹಾಗೇ ಇದೆ. ಏನಾದರೂ ಉಲ್ಟಾ ಹೊಡೆಯುತ್ತಾ ಹಿಂಗೆ ಅವರು ಒಂದಷ್ಟು ಈಗ ಮಾಡ್ತಿದಾರಲ್ಲ, ಅದೆಲ್ಲ ಮಾಡ್ಕೊಂಡು ಹೋದ್ರೆ? ಇಲ್ಲ ಮ್ಯಾಮ್, ಈಗ ಗಿಲ್ಲಿ ತುಂಬ ಒಳ್ಳೆ ಹಾಸ್ಯಾಸ್ಪದವಾದ ವ್ಯಕ್ತಿ ಅನ್ನೋದಕ್ಕೆ ಅಲ್ಲಿ ಒಳಗೆ ಕರ್ಕೊಂಡು ಹೋಗಿರೋದು. ಈಗ ಅಲ್ಲಿ ಒಳಗೋದ ತಕ್ಷಣ ಅವನೇ ನರಸಿಂಹಸ್ವಾಮಿ ಅವತಾರ ತೆಗೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅವ್ನಿಗೆ ಸ್ಟ್ರೆಂತೆ ಕಾಮಿಡಿ ಅವ್ನು ಮಾಡ್ತಿದ್ದಾನೆ. ಇರಲಿ ಬಿಡಿ, ಇರಿಟೇಟ್ ಆಗೋರು ಆಚೆಗೆ ಬರ್ತಾರೆ, ಬರಲಿ ಬಿಡಿ. ಗೆಲ್ಲಿ ಮೊನ್ನೆನೂ ಖುಷಿ ಆಯಿತು ನನಗೆ. ಯಾವುದೋ ಒಂದು ಆ್ಯಡ್ ನೋಡಿದೆ, ಯಾವುದೋ ಒಂದು ಫ್ಲ್ಯಾಟು ಗಿಲ್ಲಿಗೆ ಅಂತ, ತುಂಬ ಖುಷಿ ಆಯಿತು. ನಂಗೆ ಗೊತ್ತು ಒಂದು ಪಾಪ ಉಳ್ಳಾಳ ಚಿಕ್ಕ ರೂಮಲ್ಲಿರೋ ಹುಡುಗ ಇವತ್ತಂತ ಫ್ಲ್ಯಾಟ್ ಸಿಗುತ್ತೆ ಅಂದರೆ ಖುಷಿ ಅಲ್ವಾ? ಅವ್ನು ಟ್ಯಾಲೆಂಟ್ ಅಲ್ವಾ ಅದು? ಇವತ್ತು ಸುದಿ ಇಷ್ಟು ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ತಿದ್ದಾನೆ, ಎಲ್ಲ ಸಿನಿಮಾಲಿ ಕೆಲಸ ಮಾಡ್ತಿದ್ದಾನೆ. ನಾನು 200 ರೂಪಾಯಿ ಸಂಬಳ ಕೆಲಸ ಮಾಡಿದ್ದೀನಿ. ನನ್ನ ಸುತ್ತಿರೋರು ಖುಷಿ, ಸುದಿ ಎಷ್ಟು ಚೆನ್ನಾಗಿ ಬೆಳೆದೋ ನೀನು ಅಂತ. ನಿನ್ನೆ ರಾಜೇಶ್ ಅಣ್ಣ ಸಿಕ್ಕಿದ್ರು, ರಾಜೇಶ್ ನಟ್ರಂಗ್ ಅವರೇ ನನ್ನ ಸೂರಿ ಸರ್ ಹತ್ರ ಕರ್ಕೊ ಹೋಗಿದ್ದು. ರಾಜೇಶ್ ಅಣ್ಣ ತಪ್ಕೊಂಡ್ರು, ಸಾಯಿಮ ಬಂದ್ಕೊಡೋ ಖುಷಿ ಆಯಿತು. ಬಿಗ್ ಬಾಸಲ್ಲಿ ನೋಡಿದೆ, ತುಂಬ ಖುಷಿ ಆಯ್ತು ಕಣೋ ಅಂತ. ಹಂಗೆ ನಾವು ಯಾರು ನಮ್ಮ ಜೊತೆ ಇರ್ತಾರೋ ಅವ್ರಿಗೇನೋ ಆದ ಖುಷಿನೇ ಪಡೋದು. ಗೆಲ್ಲಿ ಗೆದ್ರೆ ಖುಷಿ, ನನಗೆ ಗೆಲ್ಲಿ ಬಿಡಿ, ಆಡಲಿ. ಸರ್, ಇವಾಗ ರಕ್ಷಿತಾನ ಆಲ್ಮೋಸ್ಟ್ ಎಲ್ಲರೂ ಇರಿಟೇಷನ್ ಮಾಡ್ತಿದ್ದಾಳೆ. ಅಂದರೆ ಗಿಲ್ಲಿನ ಸುಮ್ಮನೆ ನಾಮಿನೇಟ್ ಮಾಡ್ತಿದ್ದಾಳೆ ಅಂತ. ರಕ್ಷಿತಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೋ ಅವರೆಲ್ಲರೂ ಇವತ್ತು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಗಿಲ್ಲಿಗೆ ನಾಮಿನೇಟ್ ಮಾಡೋದು ರಕ್ಷಿತಾ ತಪ್ಪು ಅಂತ ಹೇಳ್ತಿದ್ದಾರೆ. ಈವನ್ ಮಂಗಳೂರವರು ಸಹ. ಮ್ಯಾಮ್, ರಕ್ಷಿತಾನೂ ತುಂಬ ಒಳ್ಳೆ ಹುಡುಗಿ, ಚಿಕ್ಕ ಹುಡುಗಿ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಈಗ ನೀವುಗಳೇ ನಾನು ಆಚೆ ಬಂದಾಗ ರಕ್ಷಿತಾನೇ ಪೀಕಲ್ಲಿದ್ದಾರೆ ಅಂದರೆ ಈಗ ನೀವೇ ಹಿಂಗೆ ಅಂತ ಇದ್ದೀರ, ಏನು ಹೇಳ್ಬೇಕು? ನಾನು ನೀವೇ ಹೇಳಬೇಕು. ನಾನು ಅವಾಗಲೂ ಅದನ್ನೇ ಹೇಳಿದ್ದು. ಮ್ಯಾಮ್, ಅವರೆಲ್ಲ ನನ್ನ ಸ್ನೇಹಿತರು, ಯಾರಿಗೆದ್ರು ಇಷ್ಟ ಅಂತ. ರಕ್ಷಿತಾ ಗೆದ್ದರೆ ಗೆಲ್ಲಿ ಅಂದೆ, ಗಿಲ್ಲಿ ಗೆದ್ದರೆ ಗೆಲ್ಲಿ. ಅವನು ಒಬ್ಬ ಹುಡುಗ, ಅವನು ಆ ಡಿಪಾರ್ಟ್ಮೆಂಟ್, ನಾನು ಆ ಡಿಪಾರ್ಟ್ಮೆಂಟ್ ಹುಡುಗ. ಗಿಲ್ಲಿ ಗೆದ್ರು ಖುಷಿ, ರಕ್ಷಿತಾ ಗೆದ್ರು ಖುಷಿ, ಅಶ್ವಿನಿ ಅವ್ರಿಗೆ ಗೆದ್ರು ಖುಷಿ, ಎಲ್ಲ ನನ್ನ ಸ್ನೇಹಿತರಲ್ವ ಮ್ಯಾಮ್. ಗೆಲ್ಲಿ ಹೀಗೆ ಆಡ್ಕೊಂಡು ಹೋದ್ರೆ ಅಂದರೆ ಇನ್ನೊಬ್ಬರು ವ್ಯಂಗ್ಯ ಮಾಡೋದು, ಹಾಸ್ಯ ಮಾಡೋದು, ತೇಜೋವಧೆ ಮಾಡೋದು ಮಾಡ್ಕೊಂಡು ಹೋದ್ರೆ ಗಿಲ್ಲಿಗೆ ಎಲ್ಲೋ ಒಂದಷ್ಟು ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ಗಿಲ್ಲಿ ಈಗ ನೋಡ್ತಿದ್ರೆ ಈಗ ಅವರೇ ವಿನ್ನರ್ ಅಂತ ಎಲ್ಲ ಘೋಷಣೆ ಆಗೋಗ್ಬಿಟ್ಟಿದೆ. ಈ ಕ್ರೇಜು ಹಾಗೇ ಇದೆ. ಏನಾದರೂ ಉಲ್ಟಾ ಹೊಡೆಯುತ್ತಾ ಹಿಂಗೆ ಅವರು ಒಂದಷ್ಟು ಈಗ ಮಾಡ್ತಿದಾರಲ್ಲ, ಅದೆಲ್ಲ ಮಾಡ್ಕೊಂಡು ಹೋದ್ರೆ? ಇಲ್ಲ ಮ್ಯಾಮ್, ಈಗ ಗಿಲ್ಲಿ ತುಂಬ ಒಳ್ಳೆ ಹಾಸ್ಯಾಸ್ಪದವಾದ ವ್ಯಕ್ತಿ ಅನ್ನೋದಕ್ಕೆ ಅಲ್ಲಿ ಒಳಗೆ ಕರ್ಕೊಂಡು ಹೋಗಿರೋದು. ಈಗ ಅಲ್ಲಿ ಒಳಗೋದ ತಕ್ಷಣ ಅವನೇ ನರಸಿಂಹಸ್ವಾಮಿ ಅವತಾರ ತೆಗೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅವ್ನಿಗೆ ಸ್ಟ್ರೆಂತೆ ಕಾಮಿಡಿ ಅವ್ನು ಮಾಡ್ತಿದ್ದಾನೆ. ಇರಲಿ ಬಿಡಿ, ಇರಿಟೇಟ್ ಆಗೋರು ಆಚೆಗೆ ಬರ್ತಾರೆ, ಬರಲಿ ಬಿಡಿ. ಗೆಲ್ಲಿ ಮೊನ್ನೆನೂ ಖುಷಿ ಆಯಿತು ನನಗೆ. ಯಾವುದೋ ಒಂದು ಆ್ಯಡ್ ನೋಡಿದೆ, ಯಾವುದೋ ಒಂದು ಫ್ಲ್ಯಾಟು ಗಿಲ್ಲಿಗೆ ಅಂತ, ತುಂಬ ಖುಷಿ ಆಯಿತು. ನಂಗೆ ಗೊತ್ತು ಒಂದು ಪಾಪ ಉಳ್ಳಾಳ ಚಿಕ್ಕ ರೂಮಲ್ಲಿರೋ ಹುಡುಗ ಇವತ್ತಂತ ಫ್ಲ್ಯಾಟ್ ಸಿಗುತ್ತೆ ಅಂದರೆ ಖುಷಿ ಅಲ್ವಾ? ಅವ್ನು ಟ್ಯಾಲೆಂಟ್ ಅಲ್ವಾ ಅದು? ಇವತ್ತು ಸುದಿ ಇಷ್ಟು ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ತಿದ್ದಾನೆ, ಎಲ್ಲ ಸಿನಿಮಾಲಿ ಕೆಲಸ ಮಾಡ್ತಿದ್ದಾನೆ. ನಾನು 200 ರೂಪಾಯಿ ಸಂಬಳ ಕೆಲಸ ಮಾಡಿದ್ದೀನಿ. ನನ್ನ ಸುತ್ತಿರೋರು ಖುಷಿ, ಸುದಿ ಎಷ್ಟು ಚೆನ್ನಾಗಿ ಬೆಳೆದೋ ನೀನು ಅಂತ. ನಿನ್ನೆ ರಾಜೇಶ್ ಅಣ್ಣ ಸಿಕ್ಕಿದ್ರು, ರಾಜೇಶ್ ನಟ್ರಂಗ್ ಅವರೇ ನನ್ನ ಸೂರಿ ಸರ್ ಹತ್ರ ಕರ್ಕೊ ಹೋಗಿದ್ದು. ರಾಜೇಶ್ ಅಣ್ಣ ತಪ್ಕೊಂಡ್ರು, ಸಾಯಿ